ಲೈಂಗಿಕ ದೌರ್ಜನ್ಯ ಪ್ರಕರಣದ ದೂರು ದಾಖಲಾಗಿತ್ತು. ವಿಚಾರಣೆಯನ್ನು ಕೂಡ ನಡೆಸಿದ್ರು ಪೊಲೀಸರು. ಇದೀಗ ಸೂರಜ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಎಂಎಲ್ಸಿ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗಿದ್ದಾರೆ. ಸೂರಜ್ ವಿರುದ್ಧ ಸಲಿಂಗ ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿತ್ತು. ಸಂತ್ರಸ್ತನ ದೂರಿನ ಆಧಾರದ ಮೇಲೆ ಬಂಧನ ಆಗಿದೆ. ನಿನ್ನೆ ಇಡೀ ವಿಚಾರಣೆಯನ್ನ ನಡೆಸಿದ್ದಾರೆ. ವಿಚಾರಣೆಯ ಬೆನ್ನಲ್ಲೇ ಬಂಧನಕ್ಕೆ ಒಳಪಡಿಸಲಾಗಿದೆ. ಸೂರಜ್ ವಿರುದ್ಧ ಸಲಿಂಗ ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲು ಮಾಡಿದ್ರು ಸಂತ್ರಸ್ತ. ಆ ಕೇಸ್ನ ಬೆನ್ನಲ್ಲೇ ವಿಚಾರಣೆಯನ್ನ ಎದುರಿಸಿದ್ರು ಸೂರಜ್ ರೇವಣ್ಣ. ನಿನ್ನೆ ಸಂಜೆ 7:30ಕ್ಕೆ ಪೊಲೀಸರ ಮುಂದೆ ಹಾಜರಾಗುವ ಮೂಲಕವಾಗಿ ತನಿಖೆಯಲ್ಲಿ ಅವರು ಭಾಗಿಯಾಗಿದ್ರು. ತನಿಖೆಯನ್ನ ನಡೆಸಿದ ನಂತರದಲ್ಲಿ ಎಂಎಲ್ಸಿ ಸೂರಜ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಈಗ ಅಧಿಕೃತಪಡಿಸ್ತಾ ಇದ್ದಾರೆ. ಲೈಂಗಿಕ ದೌರ್ಜನ್ಯದ ಕೇಸ್ ಸೂರಜ್ ರೇವಣ್ಣ ವಿರುದ್ಧವಾಗಿ ದಾಖಲಾಗಿದೆ. ಈ ಸಂಬಂಧಿತವಾಗಿ ಸೂರಜ್ ರೇವಣ್ಣ ಕೂಡ ನಿನ್ನೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಇದೆಲ್ಲ ಷಡ್ಯಂತ್ರ ಅಂತ. ಆದ್ರೆ ಎರಡೂ ಕಡೆಯ ದೂರನ್ನ ವಿಚಾರಣೆ ನಡೆಸಿದಂತಹ ಪೊಲೀಸರು ಈ ಕೇಸ್ನಲ್ಲಿ ಒಂದಷ್ಟು ಅಂಶಗಳನ್ನ ಗಮನಿಸಿದ್ರ ಹಿನ್ನೆಲೆಯಲ್ಲಿ ಒಂದಷ್ಟು ಸಾಕ್ಷ್ಯಗಳನ್ನು ಕೂಡ ಈಗಾಗಲೇ ಸಂತ್ರಸ್ತ ಪೊಲೀಸರಿಗೆ ಕೊಟ್ಟಿದ್ದಾನೆ. ಇದೆಲ್ಲದರ ಬೆನ್ನಲ್ಲೇ ಸೆಂಟ್ ಠಾಣೆಯಲ್ಲಿ ಸೂರಜ್ರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ನಿನ್ನೆ ರಾತ್ರಿ 7:30ರಿಂದ ವಿಚಾರಣೆಯನ್ನ ಪೊಲೀಸರು ನಡೆಸಿದ್ದಾರೆ. ಸಹಜವಾಗಿ ಬಂಧನ ಆಗಬಹುದು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇತ್ತು. ಇದೀಗ ಅದು ಅಧಿಕೃತವಾಗ್ತಾ ಇದೆ. ಎಂಎಲ್ಸಿ ಸೂರಜ್ ರೇವಣ್ಣ ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ ಸೂರಜ್ ವಿರುದ್ಧ ದಾಖಲಾಯಿತು. ಜೆಡಿಎಸ್ ಕಾರ್ಯಕರ್ತನೇ ನನ್ನ ವಿರುದ್ಧವಾಗಿ ಸೂರಜ್ ಈ ರೀತಿಯಾಗಿ ನಡೆದುಕೊಂಡಿದ್ದಾರೆ ಎಂಬುದಾಗಿ ದೂರನ್ನ ಕೊಟ್ಟಿದ್ರು. ಚುನಾವಣೆಯ ಸಂದರ್ಭದಲ್ಲಿ ನನ್ನ ಎಲ್ಲಾ ರೀತಿಯಾದಂತಹ ಬೆಳವಣಿಗೆಗಳನ್ನ ಗಮನಿಸಿ ನಂಬರ್ ಅನ್ನ ಪಡ್ಕೊಂಡು ನಂತರ ತಮ್ಮ ತೋಟದ ನಿವಾಸಕ್ಕೆ ಬಾ ಅಂತ ಕರೆಸಿಕೊಂಡು ಅಲ್ಲಿ ನನ್ನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಎಂಬುದಾಗಿ ಸೂರಜ್ ವಿರುದ್ಧ ಕೇಸನ್ನ ದಾಖಲು ಮಾಡಿದ್ರು ಸಂತ್ರಸ್ತ.